ಪಪ್ಪ ಹಾ ಪಪ್ಪ ಹ್ಮ್ ಪಪ್ಪ ಬಾಯಿಲಿ ಯಾಕೆ ಹೇಳವ ಬಾಯಿಲಿ ಹೇಳ್ತೀನಿ. ಇಲ್ಲ ಬಲ್ಲ ತೆಗೆದ ಬಾ ಏ ಪಪ್ಪ. ಹೇಳಿ ಯಾಕೆ ಅಯ್ಯೋ ಬಾ ಪಪ್ಪ. ಹಾ ಹೇಳಿ ಏನೇನು ಏನ ಅಯ್ಯೋ ಇವತ್ತು ನಂದು ಸಿಂಗಿಂಗ್ ಆಡಿಷನ್ ಇದೆ. ಹ್ಮ್. ಸೊ ನಾನು ನಿನ್ನ ಹತ್ರ ಇವಾಗ 2 ಸಾಂಗ್ ಹೇಳ್ತೀನಿ. ಹ್ಮ್. ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಹೇಳು. ನನ್ನ ಹತ್ರ ಕಾಮೆಂಟ್ ಕೇಳಪ್ಪ ಬೇಡ. ಯಾಕೆ? ಇವತ್ತು ಸಂಡೇ ನಾನು ಇಬ್ಬರು ಬಿಟ್ಟು ಎಲ್ಲೂ ಬರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಇವಾಗ ಹಾಡು ಹೇಳ್ತಾ ಇದ್ದೀನಿ. ನೀನ್ ಹೇಗಿದೆ ಅಂತ ನನಗೆ ಕಮೆಂಟ್ ಹೇಳಲೇಬೇಕು. ಯಾವಾಗ್ಲೂ ಕಾಮೆಂಟ್ ಕುಡುಕ್ರ ಹತ್ರ ಕೇಳ್ಬೇಕು. ಯಾಕಂದ್ರೆ ಅವರು ಕರೆಕ್ಟ್ ಆಗಿ ಇಲ್ಲಿದ್ದ ಫಿಲ್ಟರ್ ಇದ್ದಂಗೆ ಓಪನ್ ಆಗಿ ಹೇಳ್ಬಿಡ್ತಾರೆ. ನಿನಗೆ ಯಾರ ಹತ್ರ ಕೇಳೋ ನಿನಗೇನ್ ಅನ್ಸುತ್ತೋ ಅದನ್ನೇ ಹೇಳು. ಒಟ್ ನನ್ ಸಾಂಗ್ ಹೇಗಿದೆ ಅಂತ ಕಮೆಂಟ್ ಮಾಡು ಅಷ್ಟೇ. ಬಾ ಬರೀ ಕುಡ್ಕೋ ಸಾಂಗ್ ಸ್ಟಾರ್ಟ್ ಮಾಡ್ಲಾ? ಹಾ ಶುರುವಾಗ್ಲಿ ಸಭೆ ಶುರುವಾಗ್ಲಿ. ಕಣ್ಣಲ್ಲಿ ನನ್ನ ಚಿತ್ರ ಬರೆದನು. ಪೆನ್ ಪೇಪರ್ ಇಲ್ಲ ಅಂತ ಮುಂದಕ್ಕೆ. ಅಪ್ಪ ಸರಿ ಹೋ ತುಟಿಯಲ್ಲಿ ಪ್ರೇಮದ ಪತ್ರ ಬರೆದನು. ತುಟಿಯಲ್ಲಿ ಬರೀತಾರೆ ಪ್ರೇಮ ಪತ್ರ ಬರೆದು ಪೇಪರ್ ಅಲ್ಲಿ. ಅಪ್ಪ ಕಮೆಂಟ್ ನೀಟಾಗಿ ಮಾಡು. ನಾನು ಅವಾಗ ಹೇಳಿಲ್ಲ, ಕುಡುಕರು ಇಲ್ಲಿ ಫಿಲ್ಟರ್ ತೆಗೆದು ನೇರ ಕಮೆಂಟ್ ಮಾಡ್ತಾರಂತ. ಇದು ಬೇಡ, ಕಣ್ಣು ತುಟಿದು ಬರೋದು. ಹಾ ಎದೆ ಬಡಿತ ಜೋರಾಗಿದೆ ಇದೆ. ಹಂಗ ಸಾಯ್ತಿ ಹೌದಾ? ಇಷ್ಟೆಲ್ಲ ನೀನ್ ಕಮೆಂಟ್ ಮಾಡ್ತಿದ್ಯಲ್ಲ, ಇವಾಗ ನಾನೊಂದ್ ಸಾಂಗ್ ಹೇಳ್ತೀನಿ. ಯೌವನ ಬಿಜಿಲಿ ಅವನ ಕೆಸರಿ ಇಂದ್ರ ಸ್ವಭಾವವ ತಾಲಿ ಅಪ್ಸರ ಆಲಿ ಇಂದ್ರಪುರಿ ಇದನ ಕಾಲಿ. ಈ ಸಾಂಗ್ ಹೇಳಿ ನೋಡೋಣ. ಅಲ್ಲ ಸರಿ, ಅದು ಕನ್ವರ್ಟ್ ಆಗ್ತಾ ಇದೆ. ಓಕೆ, ನಿನಗೆ ಎಷ್ಟು ಟೈಮ್ ಬೇಕಪ್ಪ ಕನ್ವರ್ಟ್ ಮಾಡಕ್ಕೆ? ಒಂದೇ ಒಂದು ಆಯ್ತು, ಅದೆಷ್ಟೊತ್ತು ಮಾಡ್ತೀಯ ಮಾಡು, ನಾನು ವೇಟ್ ಮಾಡ್ತೇನೆ. ರೆಡಿ? ಮೆಟ್ಟಿಲೆ ಚಟಪಟ ಮೆಟ್ಟಿಲೆ ಮಾಡಿದಾಗ ಹಂಗೆ ಬರೋದು. ಅದ್ರಲ್ಲೂ ಇದು ಒಳಗ್ ಹೋದಾಗ ಅದು ಹಂಗೆ ಬರ್ಬೇಕು. ಕುಡುಕತ್ರ ಯಾವತ್ತೂ ಕಮೆಂಟ್ ಕೇಳಬಾರ್ದು. ಹೆಂಗೆ ನಾವು